ನಮಸ್ಕಾರ ಎಲ್ಲರಿಗೂ. ಸಂವಾದ ಸಫಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭೀಮ್ರಾ ಹೈಕೋರ್. ಬರ್ರಿ ಇವತ್ತು ನಮ್ಮ ಹುಣಸಿಗಿಗೆ ನಂದಿ ಸೇನೆ ರಥಯಾತ್ರೆ ಬಂದೈತೆ. ಈ ನಂದಿ ಸೇನೆ ರಥಯಾತ್ರೆ ಯಾಕೆ ಮಾಡ್ಲಿಕ್ಕತ್ತಾರ, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾರು ಚಾಲನೆ ಕೊಟ್ಟಾರ, ಇದು ಎಲ್ಲಿಗೆ ಹೋಗಿ ತಲುಪುತ್ತಾ ತಿಳ್ಕೊಂಡು ಬರೋಣ. ನಂದಿ ಸೇನೆ ರಥಯಾತ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಅಂದರೆ ಮಾರ್ಚ್ 5ರಿಂದ ಚಾಲನೆ ಕೊಟ್ಟಾರ ನೋಡಿ. ಇದಕ್ಕೆ ಚಾಲನೆ ಕೊಟ್ಟವರು ಸನ್ಮಾನ್ಯ ಶ್ರೀ ಸಿ.ಪಿ. ರಾಧಾಕೃಷ್ಣನ್ ರೀ, ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳು. ಇದು ಎಲ್ಲಿಗೆ ಹೋಗಿ ತಲುಪುತ್ತಂದ್ರೆ ಶ್ರೀಶೈಲಕ್ಕೆ ಹೋಗುತ್ತೆ ನೋಡ್ರಿ, ಇದೇ ತಿಂಗಳ 15ನೇ ತಾರೀಕು. ಓಕೆ, ಹಾಗಾದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಜೋಡೆತ್ತಿನ ರೈತರು ನಿರ್ವಹಿಸುತ್ತಿರುವ ರಾಷ್ಟ್ರೀಯ ಜವಾಬ್ದಾರಿ ಕುರಿತು ಜನರಲ್ಲಿ ಅರಿವು ಮೂಡಿಸಿ ಕರ್ನಾಟಕ ರಾಜ್ಯದಲ್ಲಿರುವ 20 ಲಕ್ಷ ಜೋಡೆತ್ತಿನ ರೈತರನ್ನು ಒಗ್ಗೂಡಿಸುವುದು, ಜೋಡೆತ್ತಿನ ಕೃಷಿಕರನ್ನು ಬಸವ ತತ್ವದ ಮೂಲ ಬೇರುಗಳೆಂದು ಗುರುತಿಸಿ ಬಸವ ತತ್ವ ಪುನರುತ್ಥಾನಕ್ಕಾಗಿ ಬಜೆಟ್ನಲ್ಲಿ %10% ಮೀಸಲಿಡುವ ಕಾನೂನು ಜಾರಿಗೊಳಿಸುವುದು ಮತ್ತು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೊಳಿಸುವುದು, ರಾಜ್ಯದ ಬಹುಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸುವುದು. ಇದರ ವಿಶೇಷ ಏನಪ್ಪಾ ಅಂದ್ರೆ ನಂದಿ ಸೇನೆ ರಥಯಾತ್ರೆ ಸಾಗುವ ಸಮಯದಲ್ಲಿ ಕನಿಷ್ಠ 11,000 ಜೋಡೆತ್ತಿನ ಬಂಡಿಗಳು 3ರಿಂದ 11 ಕಿಲೋಮೀಟರ್ವರೆಗೆ ನಂದಿ ಸೇನೆ ರಥದೊಂದಿಗೆ ಸಾಗಿ ಶ್ರೀಶೈಲ ಮಲ್ಲಯ್ಯನಿಗೆ ಭಕ್ತಿ ಸಲ್ಲಿಸೋದು ನೋಡ್ರಿ. ಇದೇ ತಿಂಗಳು 15ನೇ ತಾರೀಕು ಶ್ರೀಶೈಲಕ್ಕೆ ತಲುಪಿದ ಮ್ಯಾಗ ಅಲ್ಲೇ ಸಮಾರೋಪ ಸಮಾರಂಭ ನಡೀತದೆ ನೋಡ್ರಿ. ಈ ಸಮಾರೋಪ ಸಮಾರಂಭದಲ್ಲಿ 1,008 ಗ್ರಾಮಗಳ ಜೋಡೆತ್ತಿನ ರೈತ ಪ್ರತಿನಿಧಿಗಳ ಐತಿಹಾಸಿಕ ಸಮಾವೇಶ ಮಲ್ಲಯ್ಯನ ಸಾನ್ನಿಧ್ಯದಾಗ ಜರುಗ್ತದೆ ನೋಡ್ರಿ. ಇದು ಬರ್ರಿ ನಂದಿ ಸೇನೆ ರಥಯಾತ್ರೆ ಸಾಗಿ ಬಂದ ಮಾರ್ಗ ಹೆಂಗಿತ್ತಂದ್ರೆ ಫಸ್ಟ್ ಯಡೂರಿಂದ ಸ್ಟಾರ್ಟ್ ಆಗೈತ್ರಿ. ಯಡೂರಿಂದ ಕಾಗವಾಡ, ಕಾಗವಾಡದಿಂದ ಆತನಿ, ಆತನಿಯಿಂದ ವನವಾಡದಿಂದ ಮನಗುಳಿಯಿಂದ ಹೂವಿನಪುರಿಗಿಂದ ಹುಣಸಗಿ ಬಂದೈತ್ರಿ. ಇವತ್ತು ನಮ್ಮ ಹುಣಸಗಿಯಿಂದ ಇವತ್ತು ದೇವದುರ್ಗ ಬೀಳ್ಕೊಡಕತ್ತೀವಿ ನೋಡ್ರಿ. ಸೇನೆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಕ ನಮ್ಮ ಹುಣಸಗಿ ಸುತ್ತಮುತ್ತಲಿರುವ ಬೇರೆ ಬೇರೆ ಊರಿನಿಂದ ರೈತರೆಲ್ಲ ತಮ್ಮ ಎತ್ತು ಮತ್ತು ಎತ್ತಿನ ಗಾಡಿ ಹೊಡ್ಕೊಂಡ್ ಬಂದಿದ್ರು ನೋಡ್ರಿ. ರೈತರು ಎಷ್ಟು ಖುಷಿಯಿಂದ ಭಾಗವಹಿಸಿದ್ರಂದ್ರೆ ಈ ಇದ್ರಾಗ ಅದು ಕೇಳಬಾರ್ದ್ರಿ. ಬಂದವರಿಗೆಲ್ಲ ಬಸಯ್ಯ ಮುತ್ಯ ಸ್ಥಾವರ ಮಠ ಅವ್ರ ಉಪಹಾರದ ವ್ಯವಸ್ಥೆ ಮಾಡಿದ್ರಿ. ಮತ್ತು ಅಲ್ಲಿಂದ ಉಪಹಾರ ಮಾಡಿಕೊಂಡು ಗಾಡಿಗೆ ಮತ್ತು ಎತ್ತುಗಳಿಗೆಲ್ಲ ಪೂಜೆ ಮಾಡಿ ಅಲ್ಲಿಂದ ನಂದಿ ಸೇನೆ ರಥಯಾತ್ರೆ ಸ್ಟಾರ್ಟ್ ಆಯ್ತ್ರಿ. ಸ್ಟಾರ್ಟ್ ಆಗಿ ಹುಣಸಗಿ ಪಟ್ಟಣ ಎಂಟ್ರಿ ಆಯ್ತು ನೋಡ್ರಿ. ಹುಣಸಗಿ ಪಟ್ಟಣ ಎಂಟ್ರಿ ಆಗೋಣ ಊರಿನ ಗುರು ಹಿರಿಯರೆಲ್ಲ ಬಂದು ಶುಭ ಹಾರೈಸಿದ್ರಿ. ಇದು ಯಶಸ್ವಿ ಆಗ್ಲಿ ಅಂದು ಅಲ್ಲಿಂದ ಮುಂದೆ ಬಸವೇಶ್ವರ ಸರ್ಕಲ್ ಇಂದ ಕಕ್ಕೇರಿ ಹೋಗಿ ಕಕ್ಕೇರಿಯಿಂದ ದೇವದುರ್ಗ ಹೋಗುತ್ತೆ ನೋಡ್ರಿ.